ಗೋಧಿ ಹಿಟ್ಟು ಮತ್ತು ಕ್ಯಾರೆಟ್ನಿಂದ ಮಾಡಿದ ಇದು ಗಟ್ಟಿ ರೆಸಿಪಿ. ನಮಸ್ತೆ ಫ್ರೆಂಡ್ಸ್, ಗುಡ್ ಫುಡ್ ಲಾಡ್ ಚಾನಲಿಗೆ ಸ್ವಾಗತ. ತೆಂಗಿನ ತುರಿ, ಗೋಧಿ ಹಿಟ್ಟು ಮತ್ತು ತುರಿದ ಕ್ಯಾರೆಟ್ ಹಾಕಿ ಮಾಡಿದ ಒಳ್ಳೆ ಆರೋಗ್ಯದ ಅಡಿಗೆ ಇದು. ನೋಡಿ, ಸಾಫ್ಟಾಗಿ ಚೆನ್ನಾಗಿ ಬಂದಿದೆ. ಒಂದು ಪಾತ್ರೆಗೆ ನಾನೀಗ 1 ಕಪ್ಪಿನಷ್ಟು ಬೆಲ್ಲದ ಹುಡಿ ತೆಗೆದುಕೊಂಡಿದ್ದೇನೆ. ಬೆಲ್ಲ ಸಹ ತೆಗೆದುಕೊಳ್ಬೋದು. ಇದಕ್ಕೆ 2 ಕಪ್ಪಿನಷ್ಟು ನೀರು ಹಾಕಿದ್ದೇನೆ. ಇದು ಬೆಲ್ಲ ಕರಗುವವರೆಗೆ ಕುದಿದ್ರೆ ಸಾಕು. ಚೆನ್ನಾಗಿ ಕರಗಿದ್ರೆ ಸಾಕು. ಈಗ ನೋಡಿ, ನನಗೆ ಕಬ್ಬಿಣದ ಬಾಣಲ್ಲಿ ಇಡ್ತೇನೆ. ಬೆಲ್ಲ ತೆಗೆದು ಪಕ್ಕಕ್ಕಿಟ್ಟೆ. ನಾನು 2 ಚಮಚದಷ್ಟು ತುಪ್ಪ ಹಾಕಿದ್ದೇನೆ. ಇದಕ್ಕೆ 2 ಮೀಡಿಯಮ್ ಸೈಜಿನ ಕ್ಯಾರೆಟನ್ನು ತುರಿದು ಹಾಕಿದ್ದೇನೆ. ನೋಡಿ, ಇದನ್ನೊಂದು 2-3 ನಿಮಿಷ ಹುರಿಯುವ ಲೋ ಟು ಮೀಡಿಯಮ್ ಹೀಟಲ್ಲಿ. ಇದು ಗಟ್ಟಿಗೆ ನಾನು ಕ್ಯಾರೆಟ್ ಹಾಕಿದ್ದೇನೆ, ಒಳ್ಳೆಯದಾಗ್ತದೆ ಇದು ತಿನ್ನಲಿಕ್ಕೆ ಸಹ. ನೋಡಿ, ಈಗ ಬೆಲ್ಲವನ್ನು ಸೋಸಿ ಹಾಕ್ತಾ ಇದ್ದೇನೆ, ಬೆಲ್ಲದ ನೀರನ್ನು. ಇನ್ನೀಗ ಏಲಕ್ಕಿ ಪುಡಿ ಪರಿಮಳಕ್ಕೆ. ಸ್ವಲ್ಪ ಕುದಿಯಲಿದು. ಕುದಿಯುವಾಗ ಇದಕ್ಕೆ 1 ಕಪ್ಪಿನಷ್ಟು ಗೋಧಿ ಹಿಟ್ಟನ್ನು ಹಾಕ್ತಾ ಇದ್ದೇನೆ. ಮೊದಲ ಬಾರಿ ನನ್ನ ವಿಡಿಯೋ ನೋಡುವವರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮತ್ತು ಫ್ಯಾಮಿಲಿ ಫ್ರೆಂಡ್ಸಿಗೆ ಶೇರ್ ಮಾಡಿ. ನೋಡಿ, ಈಗ ಅರ್ಧ ಕಪ್ಪಿನಷ್ಟು ಅಕ್ಕಿ ಹಿಟ್ಟು ಹಾಕ್ತಾ ಇದ್ದೇನೆ. ಇದೆಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡುವ. ಈಗ ಇದೊಂದು ಸ್ವಲ್ಪ ಮಿಕ್ಸ್ ಮಾಡಿದ ನಂತರ ಅರ್ಧ ಕಪ್ಪಿನಷ್ಟು ತೆಂಗಿನ ತುರಿಯನ್ನು ಹಾಕುವ. ಈಗ ನೋಡಿ, ತೆಂಗಿನ ತುರಿ ಹಾಕ್ತಾ ಇದ್ದೇನೆ ನಾನು, ಅರ್ಧ ಕಪ್ಪಿನಷ್ಟು. ಈಗ ಇದನ್ನು ಕೈ ಬಿಡದೆ ಚೆನ್ನಾಗಿ ಮಿಕ್ಸ್ ಮಾಡಬೇಕೀಗ. ನೋಡಿ, ಸ್ವಲ್ಪ ಬಿಸಿ ಇದೆ ಕಬ್ಬಿಣದ ಬಾಣಲೆ ಆಗೋದ್ರಿಂದ, ಆದರೂ ಗಟ್ಟಿ ಹಿಡ್ಕೊಂಡು ಮಾಡಬೇಕು. ಇದು ಸ್ವಲ್ಪ ಗಟ್ಟಿ ಆಗಬೇಕು. ಒಂದು ಮುದ್ದೆಯಷ್ಟು ಬಂದರೆ ಸಾಕು. ಮುದ್ದೆ ಆಗ್ತಾ ಬರ್ತಾ ಉಂಟು. ಈಗ 2 ಚಮಚದಷ್ಟು ಪುನಃ ತುಪ್ಪ ಹಾಕ್ತಾನೆ. ಹಾಕಿ ಮಿಕ್ಸ್ ಮಾಡಿದ್ದೇನೆ. ನೋಡಿ, ಈಗ ಒಳ್ಳೆ ಗಟ್ಟಿಯಾಗಿದೆ ಇದು. ಸ್ವಲ್ಪ ತಣ್ಣಗಾಗಲಿಕ್ಕೆ ಇಡುವ ಇದನ್ನು ಹಾಗೆಯೇ. ಈಗ ಒಂದು ಮುಚ್ಚಳ ಮುಚ್ಚಿ ಸ್ವಲ್ಪ ಹೊತ್ತು ತಣ್ಣಗಾಗಲಿಕ್ಕೆ ಇಡ್ತೇನೆ ನಾನಿದು. ಇದು ನೋಡಿ, ಉಗುರು ಬಿಸಿ ಉಂಟಷ್ಟೇ. ಈಗ ಬಾಳೆ ಎಲೆ ತೊಳೆದು ನಾನು ಒರೆಸಿ ಇಟ್ಟಿದ್ದೇನೆ. ನೋಡಿ, ಇದಕ್ಕೀಗ ಸಾಧಾರಣ ಒಂದು ಅಂದಾಜಲ್ಲಿ ಇದಕ್ಕೆ ನಾನೀಗ ಹಾಕ್ತಾ ಇದ್ದೇನೆ. ಹಾಕಿ ಬಾಳೆ ಎಲೆಯನ್ನು ಎಳೆಯಿಂದ ಒತ್ತಿ ನೋಡಿ, ರೋಲ್ ಮಾಡಿಟ್ರೆ ಆಯಿತು. ಇದೇ ರೀತಿ ಎಲ್ಲವನ್ನು ರೆಡಿ ಮಾಡಿಟ್ಟು ಅಷ್ಟೊತ್ತಿಗೆ ಇಡ್ಲಿ ಬೇಯುವ ಹಬೆಯ ಪಾತ್ರೆಯನ್ನು ಒಲೆಯಲ್ಲಿ ಇಟ್ಟಿದ್ದೇನೆ ನಾನು. ನೀರು ಬಿಸಿ ಆಗ್ತಾ ಉಂಟು. ಇದೆಲ್ಲ ರೆಡಿ ಆದ ಕೂಡಲೇ ಅದರಲ್ಲಿಟ್ಟು ಒಂದು 15 ನಿಮಿಷ 10 ನಿಮಿಷ ಬೇಯಿಸಿದರೂ ಸಾಕಾಗ್ತದೆ ಇದು. ನೋಡಿ, ಎಲ್ಲ ರೆಡಿ ಆಯಿತು. ನೀರು ಸಹ ಬಿಸಿಯಾಗಿದೆ. ಈಗ ಒಂದೊಂದನ್ನು ಇಡ್ತಾ ಇದ್ದೇನೆ ನೋಡಿ ನಾನೀಗ. ಪಕ್ಕದಲ್ಲಿಟ್ಟು ನಂತರ 2ರ ನಡುವೆ ಒಂದು ಹಾಗೆ ಇಟ್ಟು ಒಂದು 10 ನಿಮಿಷ ಮೀಡಿಯಮ್ ಟು ಹೈ ಫ್ಲೇಮಲ್ಲಿ ಬೇಯಿಸಬೇಕು. ನಿನ್ನೆಯ ವಿಡಿಯೋದಲ್ಲಿ ಬಂಗುಡೆ ಗಸಿ ಹೇಗೆ ಮಾಡೋದೆಂದು ತೋರಿಸಿದ್ದೇನೆ, ದಯವಿಟ್ಟು ಅದನ್ನು ನೋಡಿ. ನೋಡಿ, ಈಗ 10 ನಿಮಿಷ ಆಗಿದೆ. ಗಟ್ಟಿ ಒಳ್ಳೆ ಬೆಂದಿದೆ. ಈಗ ನೋಡಿ, ಸ್ವಲ್ಪ ತಣ್ಣಗಾಗಲಿಕ್ಕೆ ಇಡಬೇಕು. ಇದು ತಣ್ಣಗಾದ್ರೇ ಒಳ್ಳೆಯದಾಗೋದು. ರೆಡಿ ಆಯಿತು ನೋಡಿ ಫ್ರೆಂಡ್ಸ್. ನಾಳೆ ಇನ್ನೊಂದು ಮತ್ತೆ ಹೊಸ ಅಡಿಗೆಯೊಂದಿಗೆ ನಿಮ್ಮನ್ನು ಮತ್ತೆ ಭೇಟಿ ಆಗ್ತೇನೆ. ಧನ್ಯವಾದ.